ಆನೇಕಲ್ ತಾಲೂಕಿನ ಚಿಕ್ಕಹಾಗಡೆ ಗೇಟ್ ಬಳಿಯಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣ ಸೇರಿದಂತೆ ಸರ್ಕಾರಿ ಸೌಮ್ಯದ ಜಾಗಗಳನ್ನು ಅಲಿಯನ್ಸ್ ಕಾಲೇಜ್ ಆಡಳಿತ ಮಂಡಳಿಯವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ಇಂದು ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಡಾ ಚಿನ್ನಪ್ಪ ಚಿಕ್ಕಹಾಗಡೆರವರು ಮತ್ತು ವಕೀಲರಾದ ಪುರುಷೋತ್ತಮರವರ ನೇತೃತ್ವದಲ್ಲಿ ಬಸ್ ನಿಲ್ದಾಣದಲ್ಲಿದ್ದ ಬ್ಯಾನರ್ಗಳಿಗೆ ಸಾಂಕೇತಿಕವಾಗಿ ಕಪ್ಪು ಬಣ್ಣ ಬಳಿದು ಧಿಕ್ಕಾರಗಳನ್ನು ಕೂಗಿ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಇನ್ನು ಅಲಿಯನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಅವರು ಹಾಗೂ ಪೊಲೀಸ್ ಇಲಾಖೆಯು ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ಸರಿಪಡಿಸಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಡಾ ಚಿನ್ನಪ್ಪ ಚಿಕ್ಕಹಾಗಡೆ, ವಕೀಲರಾದ ಪುರುಷೋತ್ತಮ್, ಅನುರಾಧ, ಶಶಿ, ಜನಧನಿ, ಸೌಮ್ಯ, ಹೋರಾಟಗಾರರಾದ ಚಿಕ್ಕಹಾಗಡೆ, ಶ್ರೀನಿವಾಸ್, ಸೋಲೂರು, ಮಹೇಶ್, ಕುಮಾರಾಚಾರಿ, ಗೀತಾ ಲಕ್ಷ್ಮಿ ಮತ್ತು ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದರು. ತೆರವುಗೊಳಿಸಬೇಕು, 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 ತೆರವುಗೊಳಿಸಬೇಕು. ಈ ಕೂಡಲೇ ನಾಮಫಲಕವನ್ನು ತೆರವುಗೊಳಿಸಲೇಬೇಕು, ನಾಮಫಲಕ ತೆರವುಗೊಳಿಸಲೇಬೇಕು. ಬಂಧುಗಳೇ, ಏನು ಚಂದಾಪುರದಿಂದ ಆನೇಕಲ್ ಮುಖ್ಯ ರಸ್ತೆ ಹೆದ್ದಾರಿಯಲ್ಲಿ ಏನು ಚಿಕ್ಕಹಾಗಡೆ ಬಸ್ ನಿಲ್ದಾಣವನ್ನು ಇವತ್ತು ನೋಡ್ರೆ ಇದೇನು ಖಾಸಗೀಕರಣ ಆಗ್ಬಿಟ್ಟಿದೆ ಅನ್ಸುತ್ತೆ. ಏನು ನೋಡಿರ್ಬೋದು, PW ಅನುದಾನದಲ್ಲಿ ಈ ಬಸ್ ಸ್ಟಾಪ್ ತಂಗು ನಿಲ್ದಾಣ ಆಗಿದೆ. ಈ ತಂಗು ನಿಲ್ದಾಣದಲ್ಲಿ ಖಾಸಗಿ ಬೋರ್ಡ್ಗಳನ್ನು ಬಳಸೋದು, ಅಲಿಯನ್ಸ್ ವಿದ್ಯಾಲಯ ಅಂತ ನಾಮಫಲಕವನ್ನು ಬಳಸೋದು ಮಾಡಿದ್ದಾರೆ. ಅದೇ ರೀತಿ ಫುಟ್ಪಾತ್ ನೀವು ನೋಡಿರ್ಬೋದು, ಬೇರೆ ಕಡೆಗಳಲ್ಲೆಲ್ಲ ಫುಟ್ಪಾತ್ ಅತಿ ಶೀಘ್ರದಲ್ಲಿ ತೆರವು ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಬೆಳಗ್ಗೆ ಅಂದರೆ ಸಾಯಂಕಾಲ, ಸಾಯಂಕಾಲ ಅಂದರೆ ಬೆಳಗ್ಗೆ ಮಾಡಿಕೊಂಡು ತೆರವು ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲಿರುವ ಫುಟ್ಪಾತ್ ಕಣ್ಣು ಕಾಣಿಸ್ಲಿಲ್ವಾ? ಸಾಹುಕಾರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ ಆಗ್ತಾ ಇದೆ ಸರ್ಕಾರದಲ್ಲಿ. ಈ ಕೂಡಲೇ ಏನು ಈ ಆನೇಕಲ್ ಹೆದ್ದಾರಿಯಲ್ಲಿರುವಂಥ ಚಿಕ್ಕಹಾಗಡೆ ಗ್ರಾಮದ ಬಸ್ ನಿಲ್ದಾಣವನ್ನು ಖಾಸಗೀಕರಣ ಬೋರ್ಡ್ಗಳನ್ನು ಅಳವಡಿಸಿರುವಂತಹ ನಾಮಫಲಕಗಳನ್ನು ಈ ಕೂಡಲೇ ತೆರವು ಮಾಡಬೇಕು. ಅದೇ ರೀತಿ ಏನು ಫುಟ್ಪಾತ್ ಆಕ್ರಮಣ ಮಾಡ್ಕೊಂಡಿದ್ದಾರೋ ಆ ಫುಟ್ಪಾತ್ ಈ ಕೂಡಲೇ ತೆರವಾಗಬೇಕು. ಪಾದಚಾರಿಗಳಿಗೆ ಓಡಾಡಿದ ದಾರಿ ಮಾಡ್ಕೊಳ್ಬೇಕು. ಇವತ್ತೇನೋ ಈ ಕಾರ್ಯಕ್ರಮ, ಈ ಕಾಲೇಜಲ್ಲಿ ಯಾವುದನ್ನ ಕಾರ್ಯಕ್ರಮ ಆಗಿದೆ ಅಂದರೆ ಈ ಗ್ರಾಮಸ್ಥರು ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಆ ರೀತಿ ಆಗ್ತಾ ಇದೆ. ಗ್ರಾಮಸ್ಥರು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಂತ ಬಸ್ ಸ್ಟಾಪ್ ಆಗಿದ್ರೆ ಇದನ್ನ ಬೇರೆಯವರು ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ. ಈ ಕೂಡಲೇ ತೆರವಾಗಬೇಕು, ಅವರ ಕಾನೂನು ರೀತಿಯ ಶಿಕ್ಷೆ ಹಾಕಬೇಕು. ತೆರವುಗೊಳಿಸಿಲ್ಲ ಅತಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್ ಬಂಧುಗಳೇ, ವರ್ಷಗಳಿಂದ ಕಾಲದಿಂದ ಚಿಕ್ಕಹಾಗಡೆ ಗೇಟ್ ಏನಿದೆ, ಇದಕ್ಕೆ ಇತ್ತೀಚೆಗೆ ಬಂದಂಥ ಅಲಿಯನ್ಸ್ ಗೇಟು ಸರ್ಕಾರದ ಸ್ವತ್ತಿಗೆ ಅವರ ಹೆಸರನ್ನು ಹಾಕ್ಕೊಂಡು ಏನು ಅಕ್ರಮವಾಗಿ ಚಿಕ್ಕಹಾಗಡೆ ಗೇಟ್ಗೆ ಅವರು ಅಲಿಯನ್ಸ್ ಯೂನಿವರ್ಸಿಟಿ ಅಂತ ಹಾಕ್ಕೊಂಡಿದ್ದಾರೆ. ಇದನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರ್ಕೊಂಡಿದ್ವಿ. ಜೊತೆಗೆ ಇವತ್ತು ಏನು ಈ ಬಸ್ಸು ಈ ಅಲಿಯನ್ಸ್ ಗೇಟ್ನಿಂದ ನೋಡಿ ನಮ್ಮ ಎಡ ಬಲ ಎಲ್ಲ ಫುಟ್ಪಾತನ್ನು ಆಕ್ರಮಿಸ್ಕೊಂಡಿದ್ದಾರೆ. ಮತ್ತು ಸಂಜೆ ಆದರೆ ಚಿಕ್ಕಹಾಗಡೆಗೆ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಈ ಅಲಿಯನ್ಸ್ ಯೂನಿವರ್ಸಿಟಿಯ ಅವ್ಯವಸ್ಥೆ ಆಗಿದೆ. ಮತ್ತು ಇವತ್ತು ನಮ್ಮ ಸ್ಥಳೀಯ ಆಡಳಿತ ಆದ ಗ್ರಾಮ ಪಂಚಾಯತಿ ಎರಡೂ ಕಡೆ ಇವತ್ತು ಕೋಟ್ಯಾಂತರ ರೂಪಾಯಿ ತೆರಿಗೆ ಕೂಡ ವಂಚನೆ ಮಾಡಿದ್ದಾರೆ. ಸರ್ಕಾರಿ ಜಾಗಗಳನ್ನು ಕೂಡ ಕಬ್ಜೆ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದೊಂದು ಸಾಂಕೇತಿಕವಾಗಿ ಬಸ್ ನಿಲ್ದಾಣವನ್ನು ತೆಗಿಬೇಕು ಅಂತೇಳಿ ಹೇಳಿದ್ದೀವಿ. ಮುಂದೆ ತೆಗೆದಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದನೇ ನಾವು ಸಾವಿರಾರು ಜನ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ವಿ. ಮತ್ತು ಪೊಲೀಸ್ನವರು ಇಲ್ಲೇ ಇದ್ದಾರೆ, ದಯಮಾಡಿ ನೋಡಿ, ಎಡ ಮತ್ತು ಬಲಭಾಗದಲ್ಲಿ ಯಾವುದೇ ಸಾರ್ವಜನಿಕರು ಓಡಾಡೋಕ್ಕೆ ಆಗ್ತಾ ಇಲ್ಲ. ಇವೆಲ್ಲವನ್ನು ಕೂಡ ಕಬ್ಜೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ವಾಹನಗಳನ್ನು ಕಾಲೇಜಿನ ಒಳಗಡೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಚಿಕ್ಕಹಾಗಡೆ ಗ್ರಾಮಕ್ಕೆ ಒಂದೇ ₹1 ಕೂಡ ಅನುಕೂಲ ಮಾಡಿಕೊಡದೇ ಇರುವಂತ ಯೂನಿವರ್ಸಿಟಿಯವರು ಚಿಕ್ಕಹಾಗಡೆಯನ್ನ ಬಳಸ್ಕೊಂಡು ಇವತ್ತು ಸರ್ಕಾರಿ ದುಡ್ಡಲ್ಲಿ ಮಾಡಿರುವಂತ ಬಸ್ ಸ್ಟಾಪ್ ನ ಇವರು ಖಾಸಗಿ ಅವರು ನಾಮಫಲಕ ಹಾಕೊಂಡಿದ್ದಾರೆ. ಇವರು ನಾಮಫಲಕ ಹಾಕೊಳ್ಳೋದಕ್ಕೆ ಪಂಚಾಯತಿನಲ್ಲಿ ಏನಾದ್ರು ಪರ್ಮಿಷನ್ ತಗೊಂಡಿದ್ದಾರಾ? ಸರ್ಕಾರದಿಂದ ಏನಾದ್ರು ಪರ್ಮಿಷನ್ ತಗೊಂಡಿದ್ದಾರಾ? ಟ್ಯಾಕ್ಸ್ ಕಟ್ಟಿದಾರಾ? ಇವ್ರು ಸರ್ಕಾರಕ್ಕೆ ಈ ಬೋರ್ಡ್ ಹಾಕೊಂಡು ಟ್ಯಾಕ್ಸ್ ಕಟ್ಟೋದಿರ್ಲಿ. ಅಲ್ಲಿ ಅಲಿಯನ್ಸ್ ಕಾಲೇಜ್ ಅವರು ಏನು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಲ್ಲ ವರ್ಷದ್ದು 4-5 ಕೋಟಿ ಹಂಗೆ ಬ್ಯಾಲೆನ್ಸ್ ಇದೆ, ಅದನ್ನೇ ಕಟ್ಟಿಲ್ಲ. ಈ ತರ ಅವ್ಯವಹಾರಗಳು ಮಾಡಿಕೊಂಡು ಇಲ್ಲಿ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಜನರಿಗೆ ಈ ತರ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಈ ಕೂಡಲೇ ಈ ಬಸ್ ಸ್ಟಾಪ್ ಅನ್ನ ತೆರವು ಮಾಡಿಸಬೇಕು. ಅವರು ಈ ರಸ್ತೆಗಳಲ್ಲಿ
ಗಾಂಜಾಗಳು ಹೊಡ್ಕೊಂಡು ಸಿಗರೇಟ್ಗಳು ಸೇದ್ಕೊಂಡು ರೋಡ್ಗಳಲ್ಲಿ ಗಾಡಿಗಳು ನಿಲ್ಸ್ಕೊಂಡು ನಾವು ಹೋಗೋದಕ್ಕೆ ಬರೋದಕ್ಕೆ ಅಡ್ಡಪಡಿಸ್ಕೊಂಡು ಈ ರೀತಿ ಪಾದಾಚಾರಿಗಳಿಗೆ ರೋಡ್ ಬಿಡ್ದಿರಾ ತೊಂದರೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಆದ್ರೆ ಇವರೇ ಸ್ಟೂಡೆಂಟ್ ಅಲ್ವಾ, ಇವರೇ ಅಲ್ವಾ, ಇವ್ರ ಪಾರ್ಕಿಂಗು ಇನ್ನೊಂದು ಅವ್ರಿಗೆ ಹೊರಗಡೆ ಮಾಡ್ಕೊಳ್ಳಿ, ಹೊರಗಡೆ ಮಾಡಬೇಕು. ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ದಯವಿಟ್ಟು ಇದನ್ನ ತೆರವು ಮಾಡಿ ಅಂತೇಳಿ. ಆದ್ರೂ ಕೂಡ ಇದುವರೆಗೂ ತಗೊಂಡಿಲ್ಲ. NCR ಮಾಡಿಸಿದ್ದೀನಿ, ಆದ್ರೂ ಮಾಡಲಿಲ್ಲ. ಹಂಗಾಗಿ ಇದು ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾಲೇಜಿನವ್ರಿಗೆ. ಈ ಕೂಡಲೇ ಈ ಬೋರ್ಡ್ ಅನ್ನ ತೆರವು ಮಾಡಬೇಕು. ನಿನ್ನೆಯಿಂದ ತೆರವು ಮಾಡ್ತೀವಿ, ದಯವಿಟ್ಟು ಪ್ರೊಟೆಸ್ಟ್ ಮಾಡಬೇಡಿ ಅಂತಾರೆ. ಕಾಮನ್ ಸೆನ್ಸ್ ಬೇಡವಾ? ತೆಗಿಬೇಕಲ್ವಾ? ಎಷ್ಟೊತ್ತು ಬೇಕಿದೆ ತೆಗಿಬೇಕಲ್ವಾ? ತೆಗಿದಿರ ಸುಮ್ನೆ ಅವ್ರ ಕೈಲಿ ಫೋನ್ ಮಾಡಿಸೋದು, ಇವ್ರ ಕೈಲಿ ಫೋನ್ ಮಾಡಿಸೋದು, ಈ ತರ ಮಾಡ್ತಾ ಇದ್ದಾರೆ. ಇದು ಬೆದರಿಕೆ ಹಾಕೋದು. ಏನ್ ಮಾಡ್ತಾರೆ ಇವರು ಅಂತ. ಹಂಗಾಗಿ ನಾವು ಬೆದರಿಕೆ ಆಗಲ್ಲ, ಬಗ್ಗೋರಲ್ಲ. ಹೇಳ್ಬಿಡಿ ಅವ್ರಿಗೆ, ದಯವಿಟ್ಟು ನಿಮ್ಮ ಹತ್ರ ನಿಮ್ ಬೆದರಿಕೆಗಳೇನಿದ್ರು ಕಾಲೇಜ್ ಒಳಗಡೆ ಇಟ್ಕೊಳ್ಳಿ, ಹೊರಗಡೆ ಅಲ್ಲ. ಹೊರಗಡೆ ಬಂದ್ರೆ ನಾವು ಸ್ಥಳೀಯರು, ಇಲ್ಲಿ ನಾವು ಹುಟ್ಟದಾಗಿಂದ ಬದುಕ್ತಾ ಇದ್ದೀವಿ. ಇಲ್ಲಿ ಏನಾದ್ರೂ ತೊಂದರೆ ಮಾಡಿ ಈ ತರ ಅವ್ಯವಹಾರಗಳು ಮುಂದುವರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನೇ ಸೇರಿಸ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಕಾಲೇಜ್ ಒಳಗಡೆ ಏನೇನು ಅವ್ಯವಹಾರಗಳು ಆಗ್ತಾ ಇದ್ದೇವೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ವಿತ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ಮಾಡ್ತೀವಿ. ಇದು ಎಚ್ಚರಿಕೆ ಆಗುತ್ತೆ.